ಚಮಕೆರೆ ಮಟ್ಟಿ ಗ್ರಾಮದಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡು ಅಲಿದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವು ದಿನಗಳಿಂದ ರಸ್ತೆಯಲ್ಲಿ ಕಸವನ್ನ ವಿಲೇವಾರಿ ಮಾಡದೆ ಹಾಕಿ ಬಿಟ್ಟಿದ್ದು ರಸ್ತೆಯುದ್ದಕ್ಕೂ ಗಬ್ಬು ವಾಸನೆ ಬರ್ತಾ ಇದೆ. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡು ಅಲಿದಾಡುವ ಪರಿಸ್ಥಿತಿ ಅಥಣಿ ತಾಲೂಕಿನ ಚಮಕೆರೆ ಮಟ್ಟಿ ಗ್ರಾಮದಲ್ಲಿ ನಡೆದಿದೆ. ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ರೂ ಸಹ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಆವರಣದ ಪಕ್ಕದಲ್ಲಿ ಕಸದ ರಾಶಿ ತುಂಬಿದ್ರೂ ಸಹ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಕಸದ ರಾಶಿ ಕ್ಲೀನ್ ಮಾಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಸಹ ಅಧಿಕಾರಿಗಳು ಕ್ಯಾರಿ ಅಂತಿಲ್ಲ ಎಂದು ಸ್ಥಳೀಯರು ಗ್ರಾಮ ಪಂಚಾಯತ್ ಅಧಿಕಾರಿಯ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಅಲ್ಲಿ ಕಸಗಳನ್ನು ಅಲ್ಲಿ ಉಳಿಸೋದಂತೂ ಜಾಸ್ತಿ ಆಗಿದೆ. ಅದರಿಂದ ಈಗಾಗಲೇ ಸಾಂಕ್ರಾಮಿಕ ರೋಗವಾದಂಥ ಡೆಂಗಿ ಜ್ವರ ಅವು ಇವು ಬಹಳ ಬಂದಿದೆ. ಅಲ್ಲಿ ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿದರೆ ಅವರು ಪಂಚಾಯತಿ ಮೇಲೆ ಹಾಕ್ತಾರೆ, ಪಂಚಾಯತಿ ಅವ್ರಿಗೆ ಹೇಳಿದರೆ ಮುನ್ಸಿಪಾಲ್ಟಿ ಮೇಲೆ ಹಾಕ್ತಾರೆ. ಇನ್ನೂವರೆಗೆ ಅಲ್ಲಿ ಸ್ವಚ್ಛತಾ ಕಾರ್ಯ ಯಾವುದೂ ಆಗಿಲ್ಲ. ಅಲ್ಲಿ ಸ್ವಚ್ಛತೆ ಮಾಡಿ ಅಲ್ಲಿ ಒಂದು ಸ್ವಲ್ಪ ತ್ಯಾಜ್ಯ ವಿಲೇವಾರಿಗೆ ಏನಾದರೂ ಅಲ್ಲಿ ಬೇರೆ ವ್ಯವಸ್ಥೆ ಮಾಡಬೇಕಂತ ನಾನು ಮನವಿ ಮಾಡ್ಕೋತೀನಿ. ಸರ್, ಯಾವ ಪಂಚಾಯತಿ ಒಳಗೆ ಬರುತ್ತೆ? ಸಂಕೋನಟ್ಟಿ ಪಂಚಾಯತಿ ಒಳಗೆ. ಎಲ್ಲಿ ಗೊತ್ತಿರುತ್ತೆ? ಚಮಕೇರಿ ಮಡ್ಡಿ ಪಂಚಾಯತ್ ಅವರು ಇಲ್ಲಿಗೆ ಮುನ್ಸಿಪಾಲ್ಟಿ ಅವರು 9 ನಂಬರ್ ಅದು ಕೊಡ್ತಾರೆ. ಅವರು ಅಲ್ಲಿ ಅವ್ರ ಮುನ್ಸಿಪಾಲ್ಟಿ ಸಿಬ್ಬಂದಿ ಮತ್ತು ಗಾಡಿಗಳಿವೆ, ಅವ್ರ ಕೈಲಿಂದನೇ ಅಲ್ಲಿ ಮಾಡಿಸಿ ಅಂತ ಅವ್ರು ಹೇಳ್ತಾರೆ. ಇವ್ರು ಕೇಳಿದ್ರೆ ಅದು ವೋಟಿಂಗ್ ಇದು ಏರಿಯಾ ಎಲ್ಲ ಸಂಕೋನಟ್ಟಿ ಪಂಚಾಯತಿ ಬರುತ್ತೆ ಅಂತ ಹೇಳ್ತಾರೆ. ಅವರು ಕಡಗಂಚಿ ಅವರು PDO ಅವ್ರಿಗೂ ಹೇಳಿದ್ದಾಗಿದೆ, ಇವ್ರಿಗೂ ಹೇಳಿದ್ದಾಗಿದೆ. ಆದರೆ ಇನ್ನೂವರೆಗೆ 2-3 ತಿಂಗಳಾಯಿತು ಅಲ್ಲಿ ಯಾವುದೇ ಸ್ವಚ್ಛತೆ ಕೆಲಸ ಆಗಿಲ್ಲ ಇನ್ನೂವರೆಗೆ. ಸಂಗಮೇಶ್ ಪಲ್ಲಕ್ಕಿ. ನಾಗನಾಚಾರಿ, TV20 ಕನ್ನಡ ನ್ಯೂಸ್, ಅಥಣಿ. ವೀಕ್ಷಕರೇ, TV20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ TV20 ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ.